ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾಲಿಸ್. ಮೊದಲಿಗೆ ಹೆಡ್ಲೈನ್ಸ್. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಜನಪ್ರತಿನಿಧಿಗಳಿಂದ ಮಾಲಾರ್ಪಣೆ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ವೇದಿಕೆ ಕಾರ್ಯಕ್ರಮಕ್ಕೆ ಅಧಿಕಾರಿಗಳ ಗೈರು ಸಮಾಜದಿಂದ ಪ್ರತಿಭಟನೆ. ತುಂಗಭದ್ರಾ ಕಾರ್ಮಿಕರಿಗೆ ವರ್ಷ ಪೂರ್ತಿ ಕೆಲಸ ನೀಡಲು ಉಪ ಕಾರ್ಮಿಕರ ಆಯುಕ್ತರ ಸೂಚನೆ. ಬಾಕಿ ವೇತನ ಪಾವತಿಸಿದ್ದರೆ ಹೋರಾಟ. ನಾಗಲಿಂಗಸ್ವಾಮಿ. ನಗರೋತ್ಥಾನ ಕಾಮಗಾರಿ ವೀಕ್ಷಿಸಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್. ಮಕರ ಸಂಕ್ರಾಂತಿ ಅಂಗವಾಗಿ ಮನೆಗಳಲ್ಲಿ ಆವರಣಗೊಂಡ ಚಿತ್ತಾರದ ರಂಗೋಲಿ. ಲಾರಿ ಮಾಲೀಕರಿಂದ ಲೋಡಿಂಗ್ ಅನ್ಲೋಡಿಂಗ್ ಹಣ ವಸೂಲಿ ವಿರೋಧಿಸಿ ಲಾರಿ ಮಾಲೀಕರಿಂದ ಪ್ರತಿಭಟನೆ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಭಾವಚಿತ್ರದ ಮೆರವಣಿಗೆ ಶಾಸಕ ಶಿವರಾಜ್ ಪಾಟೀಲ್, ರಾಯಚೂರು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಚಾಲನೆ ನೀಡಿದರು. ನಗರದ ಆಶಾಪುರ ರಸ್ತೆಯಲ್ಲಿರುವ ಸಿದ್ದರಾಮೇಶ್ವರ ವೃತ್ತದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆಯ ಮತ್ತು ಸಿದ್ದರಾಮೇಶ್ವರ ಸಮಾಜದ ವಸತಿಯಿಂದ ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಪುತ್ತಳಿಗೆ ಶಾಸಕ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಮಾಲಾರ್ಪಣೆ ಮಾಡಿದ ನಂತರ ಮೆರವಣಿಗೆ ಚಾಲನೆ ನೀಡಲಾಯಿತು. ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತಕುಮಾರ್ ಭಾಗವಹಿಸಿ ಶಿವಯೋಗಿ ಸಿದ್ದರಾಮೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಯಚೂರು ಮಹಾನಗರ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಬ್ದುಲ್ ಕರೀಂ, ಜೆ ಸತ್ಯನಾಥ್, ರಮೇಶ್ ರೋಸ್ಲಿ, ತಿಮ್ಮಪ್ಪ, ಗೋವಿಂದ, ನರಸಿಂಹಲು, ಶೇಖರ್ ಮಾಸ್ಟರ್, ಸಿ ನಾಗರಾಜ್ ಹಾಗೂ ಇತರರು ಉಪಸ್ಥಿತಿದ್ದರು. ಶ್ರೀ ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಶ್ರೀ ಸಿದ್ದರಾಮೇಶ್ವರ ಪುತ್ತಳಿಗೆ ಜೆಡಿಎಸ್ ಜಿಲ್ಲಾ ಘಟಕ ಮುಖಂಡರ ಮಾಲಾರ್ಪಣೆ ಮಾಡಿದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಶಾಸಕರಾದ ಶಿವರಾಜ್ ಪಾಟೀಲ್, ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ಜಿಲ್ಲಾ ವರಿಷ್ಠ ಘಟಕದ ಅಧ್ಯಕ್ಷ ನರಸಪ್ಪ ಆಶಾಪುರ್, ಮುಖಂಡರಾದ ಭೀಮಣ್ಣ ಮಂಚಲ್, ವೀರಣ್ಣ ಯಾದವ್ ಆದಿರಾಜ, ಭೀಮಣ್ಣ ವಡ್ಡರ, ರವಿ ಮಡವಾಳ್, ವೆಂಕಟಸ್ವಾಮಿ ಉಪಸ್ಥಿತರಿದ್ದರು. ಪಂಚಾಯತ್ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮಕ್ಕೆ
ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗೈರಾಗಿದ್ದರಿಂದ ಬೋವಿ ಸಮಾಜದ ಮುಖಂಡರು ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗ್ಗೆ ಶ್ರೀ ಸಿದ್ದರಾಮೇಶ್ವರ ವೃತ್ತದಿಂದ ಮೆರವಣಿಗೆ ಆರಂಭವಾಗಿತ್ತು. ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೆ ಯಾವೊಬ್ಬ ಅಧಿಕಾರಿಯೂ ಬಾರದೆ ಗೈರಾಗಿದ್ದರಿಂದ ಬೋವಿ ಸಮಾಜದ ಮುಖಂಡರು ರಂಗಮಂದಿರದಲ್ಲಿ ವೇದಿಕೆ ಮೇಲೆ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮಕ್ಕೆ ಮಾತ್ರ ಏಕೆ ಅಧಿಕಾರಿಗಳು ಗೈರಾಗುತ್ತಿಲ್ಲ ಎಂದು ಪ್ರಶ್ನಿಸಿದರು. ಜಯಂತಿ ಕಾರ್ಯಕ್ರಮ ಬಹಿಷ್ಕರಿಸಿ ಸಮಾಜ ಜನರು ಹೋರಾಟ ನಡೆಸಿದರು. ಅಧಿಕಾರಿಗಳು ಮಾತ್ರ ಉಳಿಯುವಂತಾಯಿತು. ಸಮಾಜದ ಅಧ್ಯಕ್ಷ ನಾರಾಯಣಸ್ವಾಮಿ, ಮಹಿಳಾ ಘಟಕ ಅಧ್ಯಕ್ಷ ಶಶಿಕಲಾ ಭೀಮರಾಮ್ ಸೇರಿದಂತೆ ಸಮಾಜ ಪದಾಧಿಕಾರಿಗಳು ಮುಖಂಡರುಗಳು ಇದ್ದರು. ಮಕ್ಕಳಲ್ಲಿ ಯುವಕರಲ್ಲಿ ನಾನು ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೇನೆ. ಕೆಲವೇ ವಿಷಯಗಳಲ್ಲಿ ಒಂದು ಕಾರ್ಯಕ್ರಮ ಅತ್ಯಂತ ಶಾಂತ ರೀತಿಯಿಂದ ನಡೀತಾ ಇದೆ. ದಯಮಾಡಿ ಅಧಿಕಾರಿಗಳು ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘದಿಂದ ನೀರು ಸ್ಥಗಿತಗೊಂಡಾಗಲೂ ಕೆಲಸ ನೀಡುವ ಕುರಿತು ಕಲಬುರಗಿ ಉಪಕಾರ್ಮಿಕ ಆಯುಕ್ತ ಮುಂದೆ ದಾವೆ ಹೊಡೆದು ಜನವರಿ 8ರಂದು ನಡೆದ ಸಂಧಾನ ಸಭೆಯಲ್ಲಿ ಕಾರ್ಮಿಕರನ್ನು ಮುಂದುವರಿಸಲು ಕಾರ್ಮಿಕ ಆಯುಕ್ತರು ಸೂಚಿಸಿದ್ದಾರೆ ಎಂದು ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘದ ಅಧ್ಯಕ್ಷ ಕೆ ನಾಗಲಿಂಗಸ್ವಾಮಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 25ರಿಂದ 30 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ತುಂಗಭದ್ರಾ ಕಾರ್ಮಿಕ ವೇತನ ಸೇರಿದಂತೆ ಕಾಯಂಗೊಳಿಸಲು ಒತ್ತಾಯಿಸಲಾಗಿದೆ. ಲೇ ಆಫ್ ನೀಡದೆ ಕಾರ್ಮಿಕರನ್ನು ಕೆಲಸದಿಂದ ತೆಗೆದುಹಾಕದಂತೆ ಮನವಿ ಮಾಡಲಾಗಿದೆ. 2025 ಜುಲೈ 19ರಂದು ನಿಗಮ ವ್ಯವಸ್ಥಾಪಕ ನಿರ್ದೇಶಕರ ಅನುಮತಿಯೊಂದಿಗೆ ಮುಖ್ಯ ಇಂಜಿನಿಯರ್ ಇರುವ ಕಾರ್ಮಿಕರನ್ನು ಕೆಲಸದಲ್ಲಿ ಮುಂದುವರಿಸುವಂತೆ ಆದೇಶಿಸಿದ್ದಾರೆ. ಅಲ್ಲದೆ ಎರೆಮರ್ಸ್ ಮತ್ತು ಮುನಿರಾಬಾದ್ ಅಧೀಕ್ಷಕರ ಅಭಿಯಂತರು ಮುಖ್ಯ ಅಭಿಯಂತರಿಗೆ ಪತ್ರ ಬರೆದು ಕಾರ್ಮಿಕರ ಸೇವೆ ಅಗತ್ಯವಿದ್ದು ಮುಂದುವರಿಸುವ ಕುರಿತು ಸೂಕ್ತ ನಿರ್ದೇಶನ ನೀಡದಂತೆ ಪತ್ರವು ಬರೆದಿದ್ದಾರೆ. ನಮ್ಮ ಸಂಘದಲ್ಲಿ 1078 ಕಾರ್ಮಿಕರ ಸದಸ್ಯತ್ವ ಪಡೆದಿದ್ದು, ಎರೆಮರ್ಸ್ ವೃತ್ತದಿಂದ 6 ತಿಂಗಳ ವೇತನ, ವಡರಹಟ್ಟಿ ಉಪವಿಭಾಗಗಳಿಂದ 7 ತಿಂಗಳು, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು ಸೇರಿ 4 ಜಿಲ್ಲೆಗಳ ಕಾರ್ಮಿಕರಿಗೆ ನ್ಯಾಯ ಒದಗಿಸಲು ಪ್ರತ್ಯೇಕ ದೂರು ದಾಖಲಿಸಲಾಗಿದೆ. ಸಂಘದ ಯಾವುದೇ ಕಾರ್ಮಿಕರಿಗೆ ಕೆಲಸಕ್ಕೆ ಬರದಂತೆ ಅಧಿಕಾರಿಗಳು ಸೂಚಿಸಿಲ್ಲ. ಕಾರ್ಮಿಕರು ಹಂತಕ್ಕೆ ಒಳಗಾಗುವುದು ಬೇಡ. ಬಾಕಿರುವ ವೇತನ ಪಾವತಿಸಿ ಕುರಿತಂತೆ ಉಪಕಾರ್ಮಿಕ ಆಯುಕ್ತರ ಬಳಿ ದೂರು ವಿಚಾರಣೆ ಹಂತದಲ್ಲಿದ್ದು, ಶೀಘ್ರ ಅಂತಿಮ ಆದೇಶ ಹೊರಬೀಳಲು ವಿಶ್ವಾಸ ಇದೆ. ಕಾನೂನು ಆದೇಶ ಪಾಲಿಸದೆ ಹೋದಲ್ಲಿ ಮುನಿರಾಬಾದ್ದಿಂದ ಎರೆಮರ್ಸ್ ಅವರೆಗೆ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು.
ಇವತ್ತು ಒಂದು ಹಂತಕ್ಕೆ ನಮ್ಮ ಕಾರ್ಮಿಕರ ಬೇಡಿಕೆಗಳು ಈಡೇರುವಂಥದ್ದು ಬಂದಿದೆ. ನಮ್ಮ ಸಂಘದ ಮೂಲ ಉದ್ದೇಶ ಕಾರ್ಮಿಕರ ಹಿತರಕ್ಷಣೆ ಮತ್ತು ಕಾರ್ಮಿಕರ ಗೌರವಯುತ ಜೀವನದಿಂದ ಬದುಕಬೇಕು ಅನ್ನೋದು ನಮ್ಮ ಸಂಘದ ಮೂಲ ಉದ್ದೇಶವಾಗಿದೆ. ನಾವು ಕಾರ್ಮಿಕರನ್ನ ಈ ಹಿಂದೆ ಪ್ರತಿ ವರ್ಷ ನೀರು ನಿಂತ ತಕ್ಷಣನೇ ನೀರು ನಿಲ್ಲೋದಕ್ಕೆ ಮೊದಲೇ ಅವರನ್ನ ಕೆಲಸದಿಂದ ತೆಗೆಯುವಂತ, ಕೆಲಸಕ್ಕೆ ಬರಬೇಡ ಅನ್ನುವಂತ ಒಂದು ರೂಢಿ ನೀರಾವರಿ ಇಲಾಖೆ ಅಧಿಕಾರಿಗಳು ಮಾಡ್ತಿದ್ವಿ. ನಾವು ಸರ್ಕಾರದ ವತಿಯಿಂದ 2024ರಲ್ಲಿ ಯಾವುದೇ ಕಾರ್ಮಿಕರನ್ನು ಸರ್ಕಾರದ ಅನುಮತಿ ಇಲ್ಲದೆ ಕೆಲಸದಿಂದ ತೆಗಿಬಾರದು ಅನ್ನೋ ಒಂದು ಆದೇಶ ಮಾಡಿಸುವ ಮೂಲಕ ಆ ಆದೇಶ ನಿಂತ್ಕೊಂಡು ಕೆಳ ಹಂತದವರೆಗೂ ಎಲ್ಲ ಅಧಿಕಾರಿಗಳೊಂದಿಗೆ ಅದಕ್ಕೆ ಸಂಬಂಧಪಟ್ಟಂಗ ಕಾರ್ಮಿಕರಿಗೆ ಕೆಲಸ ಇದೆ ಅನ್ನುವ ಕುರಿತಂತೆ ನಾವು ಸಂಪೂರ್ಣವಾದ ವರದಿನ ಮತ್ತೆ ಪುನಃ ಸರ್ಕಾರಕ್ಕೆ ವಾಪಸ್ ಹಾಕಿದ್ವಿ. ಎಲ್ಲಿಂದಂದ್ರೆ ಸರ್ಕಾರದಿಂದ ಏನು ಪತ್ರ ಬಂತು, ಆ ಪತ್ರಕ್ಕೆ MD ಅವರ ಆದಿಯಾಗಿ, ಮುಖ್ಯ ಇಂಜಿನಿಯರ್ ಜಲಸಂಪನ್ಮೂಲ ಇಲಾಖೆಯವರ ಆದಿಯಾಗಿ ಚೀಫ್ ಇಂಜಿನಿಯರ್ ಅವರು ಬಂದು, ಅಲ್ಲಿಂದ SC ಅವ್ರಿಗೆ ಬಂದು, SC ಡಬಲ್ ಎ ಅವ್ರಿಗೆ ಬಂದು, ಅಲ್ಲಿಂದ ಉಪವಿಭಾಗದ A ಅವ್ರಿಗೆ ಬಂದ ಮೇಲೆ ಅಲ್ಲಿಂದ ಪುನಃ ವರದಿನ ಇವರಿಗೆ ವರ್ಷ ಪೂರ್ತಿ ಕೆಲಸ ಇದೆ, ಇವ್ರಿಗೆ ಕೊಡಬೇಕು, ಇವರು ನೀರು ಇದ್ದಾಗ ನೀರು ನಿರ್ವಹಣೆ ಮಾಡಬೇಕು, ನೀರಿಲ್ದಾಗ ಸಿಲ್ಟು ಜಂಗಲ್ ಸೇರಿದಂತೆ ಇತರೆ ಕಾಲುವೆ ಮೇಲೆ ಮಾಡುವಂತ ಕೆಲಸಗಳನ್ನ ಇವರಿಂದಲೇ ಮಾಡಿಸ್ಬೇಕು, ಇವ್ರ ಕೆಲಸ ಬಹಳ ಅವಶ್ಯವಾಗಿದೆ ಅನ್ನೋ ಒಂದು ವರದಿನ ಪುನಃ ನಾವು ಸರ್ಕಾರಕ್ಕೆ ಮತ್ತೆ ಹೆಂಗ್ ಬಂದಿತ್ತು ಅದೇ ದಾರಿಯಲ್ಲಿ ಮತ್ತೆ ಸರ್ಕಾರಕ್ಕೆ ಹೋಯ್ತು. ಸರ್ಕಾರಕ್ಕೆ ಹೋದ್ಮೇಲೆ ಸರ್ಕಾರದವ್ರು ಹೇಳಿದ್ರು, ನೀವು ಯಾವ್ದು ಹೆಚ್ಚುವರಿ ಅನುದಾನ ಕೇಳಿಲ್ಲ, ನೀವು ಯಾವ್ದು ಏನು ಈ ಕೆಲಸ ಅವಶ್ಯಕತೆ ಇದೆ ಅಂತ ಹೇಳ್ತೀರಿ, ತಮ್ಮ ಹಂತದಲ್ಲೇ ತಾವು ಇದನ್ನ ಜಾರಿಗೊಳಿಸಿ ಅಂತ ಹೇಳಿ ಸರ್ಕಾರ ಮತ್ತೆ ಪುನಃ 25/9 ತಿಂಗಳಲ್ಲಿ ಹೇಳಿದ ಮೇಲೆ ನಮಗೆ ಪುನಃ ಅದನ್ನ ನಾವು MD ಅವರು ಆ ಒಂದು ಸರ್ಕಾರದ ನಿರ್ದೇಶನನ್ನ ಅನುಮೋದನೆ ಮಾಡಿದರು. ಅನುಮೋದನೆ ಮಾಡಿದ ನಂತರ ಅದನ್ನ ಜಾರಿಗೊಳಿಸಬೇಕಾಗಿರೋರು ಚೀಫ್ ಇಂಜಿನಿಯರ್ ಅವರು. ಅದು ಪುನಃ ಅವರಿಗೆ ಮುಂದಿನ ಕ್ರಮಕ್ಕಾಗಿ ಅಂತೇಳಿ ಅವ್ರಿಗೇನು ರವಾನೆ ಮಾಡಿದ್ರು ಅನುಮೋದಿಸಿ, ಅದಾದ ನಂತರ ಯಥಾ ರೀತಿ ಯಾವುದೇ ಪತ್ರ ಬರೀಲಾರದೇ ಮುಖ್ಯ ಇಂಜಿನಿಯರ್ ಅವರು ಮುಂದಿನ ಕ್ರಮಕ್ಕಾಗಿ ಅಂತೇಳಿ ಮತ್ತೆ ಅವರು SC ಕಳಿಸಿದ್ರು. SC ಕಳಿಸಿದ ಮೇಲೆ ನಾವು ಮೊನ್ನೆ ಇದೆಲ್ಲ ಮಾಡಿದ್ರು ನಮಗೊಂದು ಗೊಂದಲ ಇತ್ತು. ಯಾಕಂದ್ರೆ ಮತ್ತೆ ಪುನಃ ನೀರು ನಿಂತ ಮೇಲೆ ಇವ್ರನ್ನ ಕಾರ್ಮಿಕರನ್ನು ತೆಗಿತಾರ, ಇಷ್ಟೆಲ್ಲ ಸರ್ಕಾರ ನಿರ್ದೇಶನದ ವರದಿ ಇರ್ತಾವ, ಅಧಿಕಾರಿಗಳು ಸಲ್ಲಿಸಿದ ವರದಿಗಳದಾವ, ಅವೆಲ್ಲ ಇದ್ದಾಗಲೂ ಪುನಃ ನಮ್ಗ ಒಂದು ಕಾರ್ಮಿಕರನ್ನ ನೀರು ನಿಂತ ಸಂದರ್ಭದಲ್ಲಿ ತೆಗಿತಾರ ಅನ್ನೋ ಒಂದು ಈ ಸಂದರ್ಭದಲ್ಲಿ ಶಿರ್ವಾರ್ ವಿಭಾಗದ ಅಧ್ಯಕ್ಷ ರಾಜ್ ಮೊಹಮ್ಮದ್, M ಬಸವರಾಜ್, ನಿಸಾರ್ ಅಹಮ್ಮದ್, ಜಲೀಲ ಪಾಷಾ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗಾನಿಸ್ ಮುಂದುವರಿಯುತ್ತದೆ. ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್. ಲಿಯೋ ಮತ್ತು ಶೈನ್ 100 DX ವಿಶೇಷ ಡಿಸ್ಕೌಂಟ್. ಆಕ್ಟಿವಾ 110 ಸ್ಮಾರ್ಟ್, ಆಕ್ಟಿವಾ 120 ಸ್ಮಾರ್ಟ್, ಸ್ಮಾರ್ಟ್ ಕೀ ತಂತ್ರಜ್ಞಾನದ ಜೊತೆಗೆ ಸೂಪರ್ ಆಫರ್. ಡಿಯೋ 110 ಮತ್ತು ಡಿಯೋ 125 ಸ್ಮಾರ್ಟ್ ಕೀಸ್ ನೊಂದಿಗೆ ಯುವಕರ ಫೇವರೇಟ್ ಸ್ಕೂಟರ್ಗಳಿಗೆ ಭಾರಿ ಲಾಭ. ಗಿಫ್ಟ್ಗಳು ಫ್ರೀ. ಮಿಕ್ಸರ್, ಐರನ್ ಬಾಕ್ಸ್ ಹಾಗೂ ಹೆಲ್ಮೆಟ್ ಸೇರಿದಂತೆ ಅನೇಕ ಗಿಫ್ಟ್ಗಳು ಉಚಿತ. ಇನ್ನು ಕೇಳಿ, SB 160 ಹಾಗೂ ಆರ್ನೆಟ್ ಬೈಕ್ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್. ಈ ಸ್ಮಾರ್ಟ್ ಆಫರ್ಗಳು ಲಭ್ಯವಾಗಿರುವುದು ರಾಯಚೂರು ಸೇರಿ ಮಾನವಿ, ದೇವದುರ್ಗ, ಸಿರವಾರ ಹಾಗೂ ಪೋತ್ನಾಳ್ ಶೋರೂಮ್ಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್,
ವಿಳಾಸ ಸಿಟಿ ಟಾಕಿ ಸರ್ಕಲ್ ಶರಣಬಸವೇಶ್ವರ ಆಸ್ಪತ್ರೆ ಎದುರು ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಸ್ತ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ನಗರದ ವಿವಿಧ ಬಡಾವಣೆಗಳಲ್ಲಿ 4ನೇ ಹಂತದ ನಗರೋತ್ಥಾನ ಯೋಜನೆಯಡಿ ಕೈಗೊಂಡ ರಸ್ತೆ ಕಾಮಗಾರಿಕೆಗಳನ್ನು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಇಂದು ವೀಕ್ಷಣೆ ಮಾಡಿದರು. ನಗರದ ಬೋಳಂದೊಡ್ಡಿ ರಸ್ತೆ ಎಲ್ವಿಡಿ ಕಾಲೇಜ್ ರಸ್ತೆ ಕಾಮಗಾರಿಗಳ ಗುಣಮಟ್ಟ ಪರಿಶೀಲಿಸಿದರು. ಕಾಮಗಾರಿ ಕಳಪೆಯಾಗದಂತೆ ಗುಣಮಟ್ಟದಿಂದ ಕೈಗೊಳ್ಳುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್, ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರುಗಳಾದ ಇ ಶಶಿರಾಜ, ತಿಮ್ಮಪ್ಪ ಫಿರಂಗಿ, ಎನ್.ಕೆ. ನಾಗರಾಜ್, ಆರ್ಡಿಎ ಮಾಜಿ ಅಧ್ಯಕ್ಷ ಕಡಗೋಳ ಆಂಜನೇಯ, ಸೈಯದ್ ಮುಕ್ತಿಯಾರ್ ಸೇರಿದಂತೆ ಅನೇಕರಿದ್ದರು. ಸರ್ ಅಲ್ಲಿ ತರ ವಾಕ್ ಮಾಡ್ರಿ ಸರ್. ಅಲ್ಲಿ ವಿಸಿಟ್ ಜಲ್ದಿ ಸ್ಟಾರ್ಟ್ ಮಾಡಬೇಕು, ಇಲ್ಲೇ ಮಾಡಬಾರ್ದು. ನಾನು ಮಳೆಗಾಲ ಹೋಗಿದ್ದು, ಮಳೆಗಾಲ ಹೋದ್ಮೇಲೆ ಒಂದು ವಾರ ಅಲ್ಲೇ ಇದ್ದೆ. వాళ్ళు నోట్లో వచ్చి అందరికి వచ్చినట్లంటమ్మా. ಸಂಕ್ರಾಂತಿ ಹಬ್ಬದ ಅಂಗವಾಗಿ ಮನೆಗಳ ಮುಂದೆ ಚಿತ್ತಾರದ ರಂಗೋಲಿ ಆವರಣಗಳು ನೀಡಿವೆ ಎಂದರೆ ಸಂಕ್ರಮಣದ ಭಾವನೆಗೆ ಜೀವ ತುಂಬುವಂತೆ ಮಡಿವಾಳ ನಗರದ ವಾರ್ಡ್ ನಂಬರ್ 9, 11ರಲ್ಲಿ ಯುವತಿ ವಿಶ್ವೇಶ್ವರಿ ತಂದೆ ಮಲ್ಲಿಕಾರ್ಜುನ್ ಅವರ ಮನೆ ಮುಂಭಾಗದಲ್ಲಿ ಹಾಕಿದ ರಂಗೋಲಿಯ ಎಲ್ಲರೂ ಮನಸೂರೆಗೊಂಡಿದೆ. ವಿಶ್ವೇಶ್ವರಿ ಕೈ ಕುಂಚದಲ್ಲಿ ಅರಳಿದ ಈ ರಂಗೋಲಿ ಹಬ್ಬದ ಆತ್ಮೀಯತೆ ಹಾಗೂ ಪರಂಪರೆಯ ಬಿಂಬಿಸಿದೆ. ನಗರದ ಅನೇಕ ಬಡಾವಣೆಗಳ ಮನೆ ಮುಂದ ರಂಗೋಲಿಯಲ್ಲಿದ್ದ ನಂದಿ ಹೂವಿನ ಕುಂಡ, ಹಬ್ಬು, ಬಾಳೆಹಣ್ಣು, ತೆಂಗಿನಕಾಯಿ, ಸೂರ್ಯ ಹಾಗೂ ದೇವಾಲಯದ ಆಕೃತಿಗಳು ಸಂಕ್ರಾಂತಿ ಹಬ್ಬದ ಕೃಷಿ ಸಂಸ್ಕೃತಿ ಮತ್ತು ಧಾರ್ಮಿಕ ಪರಂಪರೆಯನ್ನು ಸುಂದರವಾಗಿ ಬಿಂಬಿಸಿವೆ. ನೈಸರ್ಗಿಕ ಬಣ್ಣಗಳ ಬಳಕೆ, ಸೊಗಸಾದ ರೇಖಾಚಿತ್ರ ಹಾಗೂ ಕಲಾತ್ಮಕ ವಿನ್ಯಾಸವು ನೋಡುಗರ ಮನ ಸೆಳೆಯುವಂತೆ ಮಾಡಿದೆ. ಸ್ಥಳೀಯ ನಿವಾಸಿಗಳು ರಂಗೋಲಿಯನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಯುವತಿಯಲ್ಲಿರುವ ಸಾಂಸ್ಕೃತಿಕ ಕಲಾಭಿರುಚಿಗೆ ಇಂದು ಸಾಕ್ಷಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಂಕ್ರಾಂತಿ ಹಬ್ಬವನ್ನು ಕೇವಲ ಆಚರಣೆ ಅಷ್ಟೇ ಅಲ್ಲದೆ ಕಲೆಯ ಮೂಲಕ ಸಂಸ್ಕೃತಿಯನ್ನು ಉಳಿಸುವ ಪ್ರಯತ್ನವಾಗಿ ಈ ರಂಗೋಲಿ ಗಮನ ಸೆಳೆಯುವಾಗಿದೆ. ನಿಮ್ಮ ಹೆಸರ ರೈಟ್ ಬರ್ತಾರೆ. ವರ್ತಕರು ಹಾಗೂ ಕೈಗಾರಿಕೆಗಳಿಂದ ಸರಕನ್ನು ಒಂದೇ ಕಡೆಯಿಂದ ಇನ್ನೊಂದು ಕಡೆ ಸಾಗಾಣಿಕೆ ಅನ್ಲೋಡ್ ಮಾಡಲು ಕೊಡಬೇಕಾದ ಮಾಸೂಲಿ ವರ್ಣಿ ವೆಚ್ಚವನ್ನು ತಾವೇ ಪಾವತಿಸುವುದನ್ನು ಬಿಟ್ಟು ಲೋಡಿಂಗ್ ಅನ್ಲೋಡಿಂಗ್ ವರ್ಣಿ ಮಾಮೂಲಿ ಎಂದು ಲಾರಿಯವರಿಂದ ವಸೂಲು
ಮಾಡಿ ಲಾರಿ ಮಾಲೀಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಇದು ಕಾನೂನು ಬಾಹಿರವಾಗಿದೆ. ಈ ಬಗ್ಗೆ ಕ್ರಮ ವಹಿಸಬೇಕೆಂದು ಲಾರಿ ಓನರ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ವರ್ತಕರಾಗಲಿ ಅಥವಾ ಕೈಗಾರಿಕೆದವರಾಗಲಿ ಲಾರಿಗಳನ್ನು ಲೋಡ್ ಅನ್ಲೋಡ್ ಮಾಡದೆ ಹಾಗೆ ನಿಲ್ಲಿಸಿ ಲಾರಿ ಚಾಲಕರಿಗೆ ಮಾಲೀಕರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಲೋಡಿಂಗ್ ಅನ್ಲೋಡಿಂಗ್ ವಾರ್ನಿಂಗ್, ಮಾಮೂಲಿ ಟಪ್ಪಲ್ ಮತ್ತು ವೇಬ್ ಬ್ರಿಡ್ಜ್ ಹಣವನ್ನು ಲಾರಿ ಮಾಲೀಕರು ಕೊಡುವುದಿಲ್ಲವೆಂದು ಹಾಗೂ ತೂಕದ ಪ್ರಕಾರ ಲಾರಿ ಬೇಡಿಕೆ ಕಡಿತಗೊಳಿಸುವ ನಿಯಮವನ್ನು ತೆಗೆದುಹಾಕಬೇಕೆಂದು ತೀರ್ಮಾನಿಸಿದ್ದೇವೆ. ಡೀಸೆಲ್ ಟೋಲ್ ದರ, ಇನ್ಶೂರೆನ್ಸ್, ಟೈರ್, ಲಾರಿಯ ಬೀಡಿ ಭಾಗಗಳ ದರ ಹೆಚ್ಚಳವಾಗಿದ್ದು ಲಾರಿ ಮಾಲೀಕರ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದ್ದು ಲಾರಿ ಮಾಲೀಕರ ಕುಟುಂಬವನ್ನು ನಿರ್ವಹಣೆ ಮಾಡುವುದು ತುಂಬಾ ಕಷ್ಟಕರವಾಗಿದೆ. ಗಂಭೀರವಾಗಿ ಪರಿಗಣಿಸಿ ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಂಡು ಲಾರಿ ಮಾಲೀಕರಿಗೆ ಆಗುತ್ತಿರುವ ಅನ್ಯಾಯವನ್ನು ಪರಿಹರಿಸಿ ಲಾರಿ ಮಾಲೀಕರಿಗೆ ನ್ಯಾಯವನ್ನು ಒದಗಿಸಬೇಕೆಂದು ಮನವಿ ಮಾಡಿದರು. ಲಾರಿ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮತ್ತು ಲಾರಿ ಓನರ್ಸ್ ಅಸೋಸಿಯೇಷನ್ ಕಡೆಯಿಂದ ನಾವೊಂದು ಮೆಮೊರಂಡಮ್ ಕೊಡಕ್ಕೆ ಬಂದಿದ್ದೀವಿ. DC ಸಾಹೇಬರಿಗೆ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಲೋಡಿಂಗ್ ಲೋಡಿಂಗ್ ದುಡ್ಡು ತಗೋಬಾರ್ದು, ಅವರೇ ಕೊಡಬೇಕು. ಅದು ನಮ್ಮ ಮೇಲೆ ಹಾಕಿ ನಮ್ಮಿಂದ ಕೊಡಿಸ್ತಾ ಇದ್ದಾರೆ. ಇದು ಕಾನೂನು ಬಾಹಿರವಾಗಿದೆ. ಲೋಡಿಂಗ್ ಒಂದೇ ಅಲ್ಲ, ನಾವು ಮಾಡಿದ್ದು ಕಾಟ ದುಡ್ಡು ಮತ್ತು ಒಂದು ಟಪಾಲ್ ತಮ್ಮ ಲಾರಿಗೆ ತಾವು ಟಪಾಲ್ ಕೊಡೋಕೆ 300 ರೂಪಾಯಿ ನಮ್ಮ ಹತ್ರ ವಸೂಲು ಮಾಡ್ತಾ ಇದ್ದಾರೆ. ಇದೆಲ್ಲ ಬಂದ್ ಆಗ್ಬೇಕಂತೇಳಿ ಇವತ್ತಿನ ದಿನ ನಾವು ಇಲ್ಲಿ DC ಆಫೀಸ್ಗೆ ಬಂದು ಮೆಮೊರಂಡಮ್ ಕೊಡಕ್ಕೆ ಬಂದಿದ್ದೀವಿ. ಶಿವಶರಣಪ್ಪ, ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಧ್ಯಕ್ಷ, ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ಈ ಸಂದರ್ಭದಲ್ಲಿ ಅಧ್ಯಕ್ಷ ಸೈಯದ್ ಹಸನ್, ಬಾಲಿಚಂದ್, ನಾಗರಾಜ್, ಅಜೀಂ ಪಾಷಾ, ಮೊಹಮ್ಮದ್ ಎಜಾಜುದ್ದೀನ್, ಅಹಮ್ಮದ್ ರಫೀಕ್, ತೌಫೀಕ್ ಹುಸೇನ್ ಸೇರಿದಂತೆ ಅನೇಕರಿದ್ದರು. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಜನಪ್ರತಿನಿಧಿಗಳಿಂದ ಮಾಲಾರ್ಪಣೆ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ವೇದಿಕೆ ಕಾರ್ಯಕ್ರಮಕ್ಕೆ ಅಧಿಕಾರಿಗಳ ಗೈರು ಸಮಾಜದಿಂದ ಪ್ರತಿಭಟನೆ. ತುಂಗಭದ್ರಾ ಕಾರ್ಮಿಕರಿಗೆ ವರ್ಷ ಪೂರ್ತಿ ಕೆಲಸ ನೀಡಲು ಉಪ ಕಾರ್ಮಿಕರ ಆಯುಕ್ತರ ಸೂಚನೆ. ಬಾಕಿ ವೇತನ ಪಾವತಿಸಿದ್ದರೆ ಹೋರಾಟ. ನಾಗಲಿಂಗಸ್ವಾಮಿ. ನಗರೋತ್ಥಾನ ಕಾಮಗಾರಿ ವೀಕ್ಷಿಸಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್. ಮಕರ ಸಂಕ್ರಾಂತಿ ಅಂಗವಾಗಿ ಮನೆಗಳಲ್ಲಿ ಆವರಣಗೊಂಡ ಚಿತ್ತಾರದ ರಂಗೋಲಿ. ಲಾರಿ ಮಾಲೀಕರಿಂದ ಲೋಡಿಂಗ್ ಅನ್ಲೋಡಿಂಗ್ ಹಣ ವಸೂಲಿ ವಿರೋಧಿಸಿ ಲಾರಿ ಮಾಲೀಕರಿಂದ ಪ್ರತಿಭಟನೆ. ಇದಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.